ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ರೀ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಶುಕ್ರವಾರ, ಇವತ್ತು ಕಡೆ ವಾರವನ್ನು ಮಾಡ್ತಾ ಇದ್ದೇವೆ, 5ನೇ ವಾರವನ್ನು. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 7 ಗಂಟೆಗೆ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದುಬಿಟ್ಟು ಓಟು ಮನೆಯನ್ನು ಸಾರಿಸಿ, ಹಾಗೆ ಅಂಗಳಕ್ಕೂ ಸಗಣಿಯಿಂದ ಬಳಿದ್ಬಿಟ್ಟು ರಂಗೋಲಿ ಹಾಕಿ ಬಾಗಿಲನ್ನೆಲ್ಲ ಒರೆಸ್ಕೊಂಡು ಇವಾಗ ಸ್ನಾನ ಮಾಡಿ ಪೂಜೆ ಮಾಡ್ಬೇಕ್ರಿ. ಯಾಕಂದ್ರೆ ಬೆಳಗ್ಗೆನ ಪೂಜೆ ಆಗ್ಬೇಕಲ್ಲ 8 ಗಂಟೆ ಒಳಗೆ. ಹಾಗಾಗಿ ಇವತ್ತು ಕೊನೆ ವಾರದ ಒಂದು ವಿಡಿಯೋವನ್ನು ನಾವು ಯಾವ ರೀತಿ ಮಾಡ್ತೀವಿ ನಮ್ಮ ಹಳ್ಳಿಗಳಲ್ಲಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ. ಬನ್ನಿರಿ ಹಂಗಾರೆ ಏನೇನು ಮಾಡ್ತೇವೆ ಅಂತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ. ಈಗ ನೋಡಿರಿ, ಇವಾಗ ಪೂಜೆ ಎಲ್ಲ ಮಾಡಿದ್ವಿ. ಈಗ ಈ ಥರ 5 ಚರಿಗೆಗಳನ್ನು, ಚಂಬುಗಳನ್ನು ತುಂಬಿಟ್ಟು ಅವಕ್ಕೆ ಬೇವಿನ ಸೊಪ್ಪಿನಿಂದ ಅಲಂಕಾರವನ್ನು ಮಾಡ್ತೀವಿ. ಹಾಗೆ ಹೂವು ಇದ್ರೆ ಹೂವು ಕೂಡ ಇಡ್ತೀವಿ. ಹೂವು ಭಾಳ ಇದ್ದಿದ್ದಿಲ್ಲ ರೀ, ಜಗಲಿಗಷ್ಟೇ ಏರಿಸಿದ್ದೇವೆ. ಈ ಥರ 5 ಎಡೆಗಳನ್ನು ಮಾಡ್ತೀವಿ. ತನು ಅಂಬಲಿ ಅಂತೇಳಿ ಜೋಳದ ಅಂಬಲಿ ಮತ್ತು ಮೊಸರನ್ನು ಇವತ್ತಿನ ನೈವೇದ್ಯಕ್ಕೆ ಎಡೆ ಹಿಡಿತೀವಿ ರೀ. ಹಂಗೆ ಹೋಗಿ ಎಲ್ಲ ದೇವ್ರಿಗೂ ನಾವು ಹಣ್ಕಾಯಿ ಮಾಡಿಸ್ಕೊಂಬರ್ತಾವ್ರಿ ಇವತ್ತು ಕೊನೆ ವಾರ ದಿನ. ಇವಾಗ ನೋಡ್ರಿ, ನಮ್ಮ ಸಿಸ್ಟರ್ಸ್ ಇದಕ್ಕೆ ಹೊಂಟಿದ್ದಾರೆ ದೇವಸ್ಥಾನಕ್ಕೆ ಹಣ್ಕಾಯಿ ಮಾಡಿಸ್ಕೊಂಬರಕ್ಕೆ. ಎಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ಹಣ್ಣು ಕಾಯಿ ಮಾಡಿಸ್ಕೊಂಬರಕ್ಕೆ, ಉಡಿ ತುಂಬೋಕ್ಕೆ ದೇವ್ರು ಹೊಂಟಿದ್ದಾರೆ ನೋಡ್ರಿ. ಹಂಗೆ ನೈವೇದ್ಯಕ್ಕೆ ಜೋಳದ ಅಂಬಲಿ ಮಾಡಿದ್ವಲ್ರಿ, ಅದನ್ನು ನಾನು ಊಟ ಮಾಡ್ತಿದ್ದೇನೆ ರೀ ಬೆಳಗ್ಗೆನ. ಅಂದ್ರೆ 10 ಗಂಟೆ ಆಗಿದ್ರಿ ಇವಾಗ. ಅದೇ ಅಂಬಲಿನ ನಾನು ಇವತ್ತು ಬೆಳಗ್ಗೆನೇ ಊಟ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಅಂಬಲಿಯನ್ನು ಉಣ್ತಾ ಇದ್ದೇನೆ ನೋಡ್ರಿ. ಭಾರಿ ಟೇಸ್ಟ್ ಆಗಿರ್ತೈತೆ ರೀ, ಭಾರಿ ರುಚಿಕಟ್ಟಾಗ್ತೈತಿ. ಆದರೆ ಇನ್ನೊಂದು ಇದನ್ನು ಅಂಬಲಿ ನಾವು ನೈವೇದ್ಯ ಹಿಡಿಯೋ ಮುಂದೆ ಇದಕ್ಕೆ ಉಪ್ಪು ಹಾಕಿ ಮಾಡಂಗಿಲ್ಲ ರೀ. ಹಂಗೆ ನೈವೇದ್ಯ ಹಿಡಿರ್ತೇವೆ. ಆಮೇಲೆ ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಕರವಾಗಿರ್ತೈತೆ ರೀ. ಹಂಗೆ ಇವತ್ತು ಏನಾದರೂ ಕೊನೆ ವಾರ ಅಲ್ರಿ, ಏನಾದರೂ ವಿಶೇಷ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇವ್ರಿ ಮಧ್ಯಾಹ್ನಕ್ಕೆ. ಬನ್ನಿರಿ ಫ್ರೆಂಡ್ಸ, ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ, ಏನೇನು ಮಾಡ್ತೇವೆ ಅನ್ನೋದನ್ನು. ಬನ್ನಿರಿ ಹಂಗಾರೆ. ಇದೇ ಥರ ಜೋಳದ ಅಂಬಲಿ ಮತ್ತು ರಾಗಿ ಅಂಬಲಿನ ಬೆಳಗ್ಗೆ ಮಾಡ್ಕೊಂಡು ಕುಡಿದೆ ಅಂದ್ರೆ ವೆಯ್ಟ್ ಲಾಸು ಕೂಡ ತುಂಬ ಚೆನ್ನಾಗಾಗ್ತೈತೆ ರೀ. ಯಾಕಂದರೆ ಯಾವುದೇ ಎಣ್ಣೆ ಥರ ಜಿಡ್ಡಿರೋದಿಲ್ಲ, ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ನೋಡಿ ಫ್ರೆಂಡ್ಸ್, ಟೊಮೆಟೊ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 5 ರಿಂದ 6 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ, 2 ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಒಂದು 4 ರಿಂದ 5 ಬೆಳ್ಳುಳ್ಳಿಯನ್ನು ಹೆಸರು ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇವನ್ನೆಲ್ಲ ಹುರ್ಕೊತೇನೆ ನೋಡ್ರಿ. ಈಗ ಟೊಮೆಟೊ ಹಣ್ಣು ಮೆತ್ತಗಾಗುವವರೆಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೋಬೇಕ್ರಿ. ಇಲ್ಲಿ ಸ್ವಲ್ಪ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ಒಂದು ಸಣ್ಣ ಬಟ್ಲಾಗಷ್ಟು. ಇದಕ್ಕೆ ಧನಿಯಾ, ಏಲಕ್ಕಿ, ಲವಂಗ, ಚಕ್ಕೆನ ಹಾಕ್ತಾಯಿದ್ದೀನಿ. ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇನ್ರಿ, ನೀರು ಹಾಕ್ಕೊಂಡೇನಿ. ನೋಡಿ ಯಾವ ಥರ ಕಾಣ್ತಿದೆ ಅಂಥೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಬದ್ನಿಕಾಯಿ ಪಲ್ಯನ ಮಾಡಕ್ಕೆ ಇಟ್ಟಿದ್ದೀನಿ. ಟೊಮೆಟೊ ಸಾಂಬಾರು ಆಯ್ತು, ಇವಾಗ ಬದ್ನಿಕಾಯಿ ಪಲ್ಯನ ಮಾಡಾಕತ್ತೀನಿ. ಬದ್ನಿಕಾಯಿ ಪಲ್ಯ ಮಾಡಲಿಕ್ಕೆ ಬದ್ನಿಕಾಯಿ, ಟೊಮೆಟೊ, ಈರುಳ್ಳಿ, ಎಣ್ಣೆ, ಅರಿಶಿನ, ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡೇನ್ರಿ, ಸ್ವಲ್ಪ ಬೆಲ್ಲ, ಹಾಗೆ ಈಗ ಸ್ವಲ್ಪ ಹುಚ್ಚಳ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಗುರಾಳ್ ಪುಡಿಯನ್ನು. ಇವಾಗ ಬದನೆಕಾಯಿ ಪಲ್ಯ ಕೂಡ ರೆಡಿ ಐತ್ರಿ. ಈ ಕಡೆ ಟೊಮೆಟೊ ಸಾಂಬಾರು ಕೂಡ ರೆಡಿ ಆಗೈತಿ. ಇವತ್ತು ನೋಡ್ರಿ, ನಾನು ಸಜ್ಕದ ಹುಗ್ಗಿ ಮಾಡಾಕತ್ಕೊಂಡನ್ರಿ. ಸಜ್ಕ ಅಂತಂದು ಹೇಳಿದ್ರೆ ರವದ ಹುಗ್ಗಿ ರೀ. ರವದ ಹುಗ್ಗಿ ಮಾಡಕ್ಕೆ ಏನೇನು ಬೇಕಂತ ಹೇಳಿ ತೋರಿಸ್ತೇನೆ ಬನ್ನಿರಿ. ನಾನೇನು ಭಾಳ ಐಟಮ್ಸ್ ಹಾಕ್ಕೊಂಡಿಲ್ರಿ. ಇಲ್ಲಿ ಕೇಸರಿ ರವೆ ತೊಗೊಂಡೇನ್ರಿ. ಇಲ್ಲಿ ಸ್ವಲ್ಪ ಶೇಂಗಾನ ಹುರಿದು ಇಟ್ಕೊಂಡನಿ. ಇಲ್ಲಿ ಸ್ವಲ್ಪ ಕೊಬ್ಬರಿ, ಏಲಕ್ಕಿಯನ್ನು
ಹಾಗೂ ಬಡೆ ಸೊಪ್ಪನ್ನು ತರಿಯಾಗಿ ರುಬ್ಕೊಂಡನ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ರವೆ ಕುದಿಲಿಕ್ಕೆ ಸ್ವಲ್ಪ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಬನ್ರಿ ಹಿಂಗಾರ ಹೆಂಗೆ ಮಾಡೋದಂತ ಹೇಳಿ ನಿಮ್ಗೆ ತೋರಿಸ್ತೇನೆ ರೀ ಸಜ್ಕದ ಹುಗ್ಗಿನ. ಇವಾಗ ನೋಡಿ ಕಾದಿದ ನೀರಲ್ಲಿ ನಾನು ರವೆನ ಹಾಕಿ ಕುದಿಸ್ತಾ ಇದ್ದೀನಿ. ಇದು ಮೆತ್ತಗೆ ಕುದಿಬೇಕು ರವೆ. ಇದಕ್ಕೆ ನಾನು ಒಂದು 4 ರಿಂದ 5 ಲವಂಗನ ಹಾಕ್ತಾ ಇದ್ದೀನಿ. ಇದು ಮೆತ್ತಗೆ ಕುದಿಬೇಕ್ರಿ. ನಂತರ ಇಲ್ಲಿ ಅದು ಮೆತ್ತಗೆ ಕುದ್ದ ನಂತರ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡೇನ್ರಿ ನಾನು. ನಾವು ಯಾವುದೇ ಸ್ವೀಟ್ ಮಾಡಿದ್ರು ಕೂಡ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀನಿ. ಇದು ಬೆಲ್ಲ ಜಜ್ಜಿಟ್ಕೊಂಡೇನ್ರಿ ಸಣ್ಣಗ. ಇವಾಗ ಇದು ರವೆ ಕುದ್ದಾದ ನಂತರ ಇದಕ್ಕೆ ಬೆಲ್ಲ ಹಾಕ್ತೀನಿ ರೀ. ಇವಾಗ ನೋಡ್ರಿ ಶೇಂಗಾಕಾಳನ್ನು ಇದ್ರ ಜೊತೆಗೆ ಕುದಿಸ್ತಾ ಇದ್ದೀನಿ. ಇವಾಗ ನೋಡ್ರಿ ರವೆ ಪೂರ್ತಿಯಾಗಿ ಕುದ್ದೈತ್ರಿ ಇದು ಮೆತ್ತಗೆ. ಈಗ ಇದಕ್ಕೆ ಬೆಲ್ಲ ಸೇರಿಸ್ತೇನೆ ರೀ. ಇದಕ್ಕೆ ಜಜ್ಜಿ ಇಟ್ಕೊಂಡಿದ್ನಲ್ರಿ ಆ ಬೆಲ್ಲನ ಹಾಕ್ತೇನೆ ನೋಡ್ರಿ. ಇದು ಬೆಲ್ಲ ಪೂರ್ತಿ ಕರ್ಗಿ ಮ್ಯಾಕ ಇದೇನು ಕೊಬ್ಬರಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡನಲ್ರಿ ಅದನ್ನು ಹಾಕ್ಕೊತೇನೆ ರೀ. ಏಲಕ್ಕಿಕಾಯಿ ಮತ್ತು ಕೊಬ್ಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತೇನೆ ರೀ. ಇವಾಗ ನೋಡ್ರಿ ಬೆಲ್ಲ ಕರ್ಗೈತಿ. ಇದಕ್ಕೆ ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೇನೆ ನೋಡ್ರಿ. ಇದನ್ನು ತೀರ ಸಣ್ಣಗೂ ಹಾಕೋಬಾರ್ದ್ರಿ, ತರಿಯಾಗಿ ರುಬ್ಕೋಬೇಕು. ಇನ್ನೂ ಸ್ವಲ್ಪ ಬೆಲ್ಲ ಐತ್ರಿ, ಇದು ಕರ್ಗಾಕತ್ತೈತಿ. ಇವಾಗ ನೋಡ್ರಿ ಪೂರ್ತಿಯಾಗಿ ಸಜ್ಕದ ಹುಗ್ಗಿ ರೆಡಿ ಆಯಿತು, ಕುದೀತಾ ಇದೆ. ಇವಾಗ ಗ್ಯಾಸನ್ನು ಬಂದ್ ಮಾಡ್ತೀನಿ. ಪೂರ್ತಿಯಾಗಿ ಸಜ್ಕದ ಹುಗ್ಗಿ ರೆಡಿ ಆಯ್ತು ರೀ ಇವಾಗ. ಇವಾಗ ನೋಡ್ರಿ ಫ್ರೆಂಡ್ಸ್, ಮಧ್ಯಾಹ್ನದ ಊಟಕ್ಕೆ ಎಲ್ಲ ಅಡುಗೆನೂ ರೆಡಿ ಆಯ್ತು ರೀ. ಬದ್ನಿಕಾಯಿ ಪಲ್ಯ ಮಾಡೇನ್ರಿ, ಅನ್ನ ಮಾಡಿದ್ದೆ, ಹಂಗೆ ಟೊಮೆಟೊ ಸಾಂಬಾರು, ಸಜ್ಕದ ಹುಗ್ಗಿನೂ ಕೂಡ ಮಾಡಿದ್ರಿ. ನಮ್ಮ ಮನೆಯವರು ಇನ್ನೇನು ಕೆಲಸದ ಬರ್ತಾರೆ, ತೋಟಕ್ಕೆ ಹೋಗ್ಯಾರ, ಬರ್ತಾರೆ ಇವಾಗ ಊಟಕ್ಕೆ. ಮಧ್ಯಾಹ್ನದ ಅಡುಗೆನೂ ಕೂಡ ಮುಗಿತ್ರಿ. ನೋಡ್ರಿ ಫ್ರೆಂಡ್ಸ್, ಇವತ್ತಿನ ಒಂದು ವಾರ ಮಾಡೇವಲ್ರಿ, ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ಕೊಂಡೇನ್ರಿ. ಏನೇನು ಮಾಡ್ತೀವಿ ನಮ್ಮ ಹಳ್ಳಿಗಳಲ್ಲಿ, ಯಾವ ಥರ ಈ ಒಂದು ರೈತರಿಗೆ ಒಳ್ಳೇದಾಗಲಿ ಅಂತ ಏನು ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇನ್ರಿ ಫ್ರೆಂಡ್ಸ. ನೋಡ್ರಿ ಇವತ್ತು ವಾರ ಮಾಡೇವಂತ ಹೇಳತ್ಲೆ ಮಳೆ ಫುಲ್ಲು ಮಾಡಾಗೈತ್ರಿ. ಇವತ್ತು ಸಾಯಂಕಾಲದವರೆಗೂ ಒಟ್ಟು ಮಳೆ ಬರ್ತೈತ್ರಿ. ನಿನ್ನಿನ ರಾತ್ರಿ ಸ್ವಲ್ಪ ಮಳೆ ಬಂತ್ರಿ. ಇವತ್ತು ಕೂಡ ಮಳೆ ಬರುವ ಚಾನ್ಸ್ ಇದೆ ರೀ. ಫುಲ್ ಎಲ್ಲ ಮೋಡ ಕತ್ಲಾಗಿದೆ ನೋಡ್ರಿ. ಇದಕ್ಕೆ ಅನ್ನೋದು ಹಿಂದಿನ ಹಿರಿಯರು ಮಾಡ್ಕೊಂತ ಪದ್ಧತಿನ ಈಗಲೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಆಚರಣೆ ಮಾಡ್ತಾರೆ. ಅದಕ್ಕೆ ಅನ್ನೋದು ಹಳ್ಳಿಗಳಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳನ್ನು ನೋಡಬೇಕು ಮತ್ತು ಆಚರಿಸ್ಬೇಕು ಅನ್ನೋದು. ಇವಾಗಿನ ಮಕ್ಕಳಿಗೆ ಈ ಥರ ಹಬ್ಬ ಹರಿದಿನಗಳು ಏನು ಗೊತ್ತಿರಂಗಿಲ್ಲ ರೀ. ಇಂಥವುಗಳನ್ನು ನಾವು ಕಲಿಸ್ಬೇಕು. ಇವಾಗ ಮಕ್ಕಳೆಲ್ಲ ಶಾಲೆ ಕಲಿಯತ್ಲೆ ಜಾಬ್ ಮಾಡತ್ಲಿನ ಎಲ್ಲ ಸಿಟಿಗೆ ಹೋಗಿಬಿಡ್ತಾರೆ ರೀ. ಹಳ್ಳಿಗಳಲ್ಲಿ ಏನು ಆಕೈತಿ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದಿಷ್ಟು ಸಂದರ್ಭದೊಳಗೆ ನಾವು ಇಂಥ ಹಬ್ಬ ಹರಿದಿನ ಮಾಡುವಾಗ ಕುಟುಂಬದ ಜೊತೆ ಸೇರ್ಕೋಬೇಕ್ರಿ. ಯಾಕಂದ್ರೆ ಇಂಥ ಒಂದು ಆಚರಣೆಗಳು ಕೂಡ ಅವ್ರಿಗೂ ಕೂಡ ಗೊತ್ತಾಗ್ತವೆ. ಮುಂದೆ ಅವ್ರ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಅವರು ಹೇಳ್ತಾರೆ. ಹಂಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ನಡೀತಕ್ಕಂಥ ಒಂದು ಆಚರಣೆಗಳನ್ನು ನಾವು ಎಲ್ಲರ ಜೊತೆ ಸೇರಿ ಮಾಡಿದ್ರೆ ತುಂಬ ಖುಷಿ ಅನ್ನಿಸ್ತೈತ್ರಿ. ಅವ್ರಿಗೂ ಕೂಡ ಇದ್ರ ಬಗ್ಗೆ ಏನನ್ನೋದು ಗೊತ್ತಿರ್ತೈತಿ. ಇಲ್ಲಿ ಭರತ ಹರ್ಷಿತ ಕುತ್ಕೊಂಡು ಏನೋ ಆಟ ಆಡ್ತಿದ್ದಾರೆ, ಏನೋ ಸೋಪಿನ ಗುಳ್ಳಿ ಬಿಡ್ತಿದ್ದಾರೆ. ಇಬ್ಬರು ನೋಡ್ರಿ ಎಷ್ಟು ಚಂದ ಕುತ್ಕೊಂಡು
ನೋಡಾಕತ್ಕಂದ್ರ ಇವ ಹೂವಾಕತ್ಕಂದನ ಹರ್ಷಿತ ಕುತ್ಕೊಂಡು ನೋಡಾಕತ್ಕಂದಳ ನೋಡ್ರಿ ಹೆಂಗೆ ಬಿಡ್ತಾನೆ ನೋಡ್ರಿ ಹೂವು ಬಿಡ್ತಾನೆ ಅದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಕಡೆ ವಾರ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ದಯವಿಟ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಂಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ನೀಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೇನೆ ರೀ ತುಂಬ ಹೃದಯದ ಧನ್ಯವಾದಗಳು ತಮಗೆಲ್ಲರಿಗೂ